ಸುಂದರ ತ್ವಚೆಯನ್ನ ಹೊಂದಬೇಕು ಅಂದ್ರೆ, ಕ್ಲೀನ್ ಅಂಡ್ ಕ್ಲಿಯರ್ ಫೇಸ್ ಅನ್ನ ಹೊಂದಬೇಕು ಅಂದ್ರೆ ಅದಕ್ಕೆ ಗಾಢವಾದಂತಹ ಸೂರ್ಯನ ಕಿರಣಗಳಿಂದ ನಮ್ಮ ತ್ವಚೆಯನ್ನ ರಕ್ಷಣೆ ಮಾಡಿಕೊಳ್ಳಲೇಬೇಕು. ಅದು ಹೇಗೆ ಅಂತ ತಿಳಿಸಿಕೊಡದೆ ಇವತ್ತಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮದ ವಿಶೇಷತೆ. ನಿಮ್ಗೆಲ್ಲ ಬಹುಶಃ ಗೊತ್ತೇ ಇರುತ್ತೆ, ವಿಟಮಿನ್ ಡಿ ಸಿಗುವಂತ ಏಕೈಕ ಸೋರ್ಸ್ ಅಂದ್ರೆ ಸೂರ್ಯನ ಕಿರಣಗಳು. ಅದೇ ಸೂರ್ಯನ ಕಿರಣಗಳು ಗಾಢವಾಗಿದ್ರೆ ಯುವಿ ರೇಸ್ ಇಂದ ನಮ್ಮ ತ್ವಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಗಳಾಗಬಹುದು. ಚರ್ಮ ಟ್ಯಾನಿಂಗ್ ಆಗಬಹುದು, ಫ್ರೆಕಲ್ಸ್ ಆಗಬಹುದು, ಜೊತೆಗೆ ಫೈನ್ ಲೈನ್ಸ್ ಆಗಬಹುದು. ಇದ್ರ ಜೊತೆಗೆ ಏಜಿಂಗ್ ಕೂಡ ಕಾಣಿಸ್ಕೊಳ್ಬಹುದು ಸೂರ್ಯನ ಗಾಢವಾದಂತಹ ಕಿರಣಗಳಿಂದ. ಹಾಗಾದ್ರೆ ಈ ಸೂರ್ಯನ ಗಾಢವಾದಂತಹ ಕಿರಣಗಳು ಅಂದ್ರೆ ಯುವಿ ರೇಸ್ ನಿಂದ ಹೇಗೆ ನಮ್ಮ ತ್ವಚೆಯನ್ನ ರಕ್ಷಣೆ ಮಾಡ್ಕೊಳ್ಬೇಕು, ಈ ಯುವಿ ರೇಸ್ ನಿಂದ ಆಗುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ಒಂದು ವರದಿ ನೋಡೋಣ. ವಾವ್, ಈ ಫಿಲ್ಮ್ ಆಕ್ಟರ್ಗಳು ಎಷ್ಟು ಚೆನ್ನಾಗಿರ್ತಾರೆ, ಅವರುಗಳ ಸ್ಕಿನ್ ಎಷ್ಟು ಮಿಂಚ್ತಾ ಇರುತ್ತೆ ಅಂತ ನಾವು ನೀವು ಯಾವಾಗ್ಲೂ ಅಂದ್ಕೋತಾ ಇರ್ತೀವಿ. ಏಜಿಂಗ್ ಇಲ್ಲದ, ರಿಂಕಲ್ಸ್ ಇಲ್ಲದ ಅವರುಗಳ ತ್ವಚೆಯ ಹೊಳಪು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಆದ್ರೆ ಅವರುಗಳ ಸೌಂದರ್ಯದ ಹಿಂದೆ ಎಂಥ ಶ್ರಮ ಹಾಗೆ ಬ್ಯಾಲೆನ್ಸ್ಡ್ ಮೇಂಟೆನೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾ? ಬಹಳಷ್ಟು ಜನರಿಗೆ ಇದು ತಿಳಿದಿರಲಿಕ್ಕಿಲ್ಲ. ತ್ವಚೆಗೆ ಸೂರ್ಯನ ಕಿರಣಗಳಿಂದ ಹೊರಹೊಮ್ಮುವ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಹಲವಾರು ರೀತಿಯಲ್ಲಿ ತ್ವಚೆಗೆ ಮಾರಕವಾಗುತ್ತೆ. ಸೂರ್ಯನ ಪ್ರಖರ ಕಿರಣಗಳು ತ್ವಚೆಯನ್ನ ಕಳೆಗುಂದಿಸುವುದಷ್ಟೇ ಅಲ್ಲದೆ ಭಯಾನಕ ಸ್ಕಿನ್ ಕ್ಯಾನ್ಸರ್ ಉಂಟು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲದೆ ಪಿಗ್ಮೆಂಟೇಷನ್, ಫೈನ್ ಲೈನ್ಸ್, ಮುಖದಲ್ಲಿ ಸಣ್ಣ ಸಣ್ಣ ತೂತುಗಳು ಹಾಗೆ ಚರ್ಮ ಸುಕ್ಕುಗಟ್ಟೋದಕ್ಕೂ ಕಾರಣವಾಗುತ್ತೆ. ಆ ಮೂಲಕ ನಿಮಗೆ ಬೇಗ ಏಜಿಂಗ್ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳು ತಮ್ಮ ಯೌವನಯುಕ್ತ ತ್ವಚೆಯನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಸೂರ್ಯನ ಪ್ರಖರ ಕಿರಣಗಳಿಗೆ ಸ್ಕಿನ್ ಎಕ್ಸ್ಪೋಸ್ ಆಗುವುದನ್ನ ಆದಷ್ಟು ತಡೆಯೋ ಪ್ರಯತ್ನ ಮಾಡಬೇಕು. ಹಾಗೇನೆ ಸೂರ್ಯನ ಕಿರಣಗಳಿಂದ ರಕ್ಷಣೆ ಕೊಡುವಂತಹ ಸನ್ಸ್ಕ್ರೀನ್ ಲೋಷನ್ಗಳನ್ನ ಬಳಸಬೇಕು. SPF ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಇದನ್ನ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಬಳಸಬಹುದು. ತ್ವಚೆಯ ಹಿತಕ್ಕಾಗಿ ಸನ್ಸ್ಕ್ರೀನ್ ಲೋಷನ್ ಬಳಸೋದು ಕಡ್ಡಾಯ. ಆದ್ರೆ ಈ ಸನ್ಸ್ಕ್ರೀನ್ ಲೋಷನ್ಗಾಗಿ ಮಾರುಕಟ್ಟೆಯಲ್ಲಿ ತಡಕಾಡಿದ್ರೆ 10 ಹಲವು ಬಗೆಯ ಲೋಷನ್ಗಳು ನಿಮ್ಮನ್ನ ಗೊಂದಲಕ್ಕೆ ಈಡು ಮಾಡ್ತವೆ. ಆದ್ರೆ ಮಹಿಳೆಯರೇ, ಅವುಗಳನ್ನ ಎಚ್ಚರದಿಂದ ಆಯ್ಕೆ ಮಾಡಿ. ಯಾವುದೇ ಗೊಡ್ಡು ಆಶ್ವಾಸನೆಗಳಿಗೆ ಮೊರೆ ಹೋಗದೆ ನಿಮ್ಮ ಡರ್ಮಿಟಾಲಜಿಸ್ಟ್ ಸಲಹೆ ಮೇರೆಗೆ ಸನ್ಸ್ಕ್ರೀನ್ ಲೋಷನ್ ಬಳಸಿ. ಸುಂದರ ತ್ವಚೆ ಹೊಂದಿ ಖುಷಿಯಾಗಿರಿ. ಲೇಡೀಸ್ ಕ್ಲಬ್ಗಾಗಿ ಶೀತಲ್ ಶೆಟ್ಟಿ, TV9 ಬೆಂಗಳೂರು. ಸೂರ್ಯನ ಕಿರಣಗಳಿಂದ ಏನೇನ್ ಡ್ಯಾಮೇಜಸ್ ಆಗುತ್ತೆ, ಚರ್ಮ ಹೇಗೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ವರದಿ ನೋಡಿದ್ರಿ. ಇನ್ನು ಚರ್ಮದ ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ನ ಬಳಸಬೇಕು. ಯಾಕೆಂದ್ರೆ ಅದರಲ್ಲಿ SPF ಅನ್ನುವಂತ ಒಂದು ಅಂಶ ಸೂರ್ಯನ ಗಾಢವಾದ ಕಿರಣಗಳಿಂದ ಚರ್ಮ ಹಾಳಾಗೋದನ್ನ ತಪ್ಪಿಸುತ್ತೆ. ಹಾಗಾದ್ರೆ SPF ನ ಬಗ್ಗೆ ಇರುವಂತಹ ಡೌಟ್ಸ್, ಸನ್ಸ್ಕ್ರೀನ್ ಲೋಷನ್ ನ ಯಾಕೆ ಬಳಸಬೇಕು, ಎಂಥವರು ಬಳಸಬೇಕು, ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದಕ್ಕೆ ನಮಗೆ ಬಾಡಿ ಸೈನ್ಸ್ ನ ನಿರ್ದೇಶಕಿ ಡಾಕ್ಟರ್ ಫಾತಿಮಾ ಅವರು ನೀಡಿದಂತಹ ಉತ್ತರಗಳು ಹೀಗಿದೆ. SPF ಅಂದ್ರೆ ಏನು? SPF ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಇದೊಂದು ಕ್ರೀಮ್ ಹಚ್ಚಿದ ಮೇಲೆ ಚರ್ಮಕ್ಕೆ ಎಷ್ಟು ಪ್ರೊಟೆಕ್ಷನ್, ರಕ್ಷಣೆ ಸಿಕ್ಕುತ್ತೆ ಅದರದ್ದು ಮೆಜರ್ಮೆಂಟ್ಗೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಎಷ್ಟು ಪ್ರಮಾಣದ SPF ಬಳಕೆಗೆ ಯೋಗ್ಯ? ಈ ಇಂಡಿಯನ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಲ್ಲಾದ್ರೆ ಮಾಮೂಲಿಯಾಗಿ ಒಂದು SPF 30 ಉಪಯೋಗಿಸಿದ್ರೆ 95 to 98% ಪ್ರೊಟೆಕ್ಷನ್ ಸಿಗಬಹುದು. ದಿನದಲ್ಲಿ ಎಷ್ಟು ಬಾರಿ ಸನ್ಸ್ಕ್ರೀನ್ ಲೋಷನ್ ಬಳಸಬೇಕು?
ಸನ್ ಬ್ಲಾಕ್ ಹಚ್ಚಿದ ಮೇಲೆ ಒಂದು 10 ನಿಮಿಷ ವೇಟ್ ಮಾಡಬೇಕು. ಈ ಸನ್ ಅಲ್ಲಿ ಇಲ್ಲಾದ್ರೆ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನಾದ್ರೂ ಮಾಡಕ್ ಹೋಗಿದ್ರೆ 1 ವರ್ಷ ಅಲ್ಲಾದ್ರೆ 1 ಗಂಟೆ ಆದ್ಮೇಲೆ ರಿಪೀಟ್ ಮಾಡಬೇಕು. ಆಫೀಸ್ ಹೋಗೋದು ಜನರೆಲ್ಲ ಒಂದು 4 ಗಂಟೆ ಆದ್ಮೇಲೆ ಅಟ್ಲೀಸ್ಟ್ ಮಧ್ಯಾಹ್ನ ಒಂದ್ಸತಿ ರಿಪೀಟ್ ಮಾಡಬೇಕು. ಸನ್ಸ್ಕ್ರೀನ್ ಅಪ್ಲೈ ಮಾಡೋ ವಿಧಾನ ಹೇಗೆ? ಸನ್ಸ್ಕ್ರೀನ್ ಯೂನಿಫಾರ್ಮ್ಲಿ ಅಪ್ಲೈ ಮಾಡಬೇಕು. ಸೊ ಒಂದು ಡಾಟ್ ಟೆಕ್ನಾಲಜಿ ಇದೆ, ಅದರಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಪೂರ್ತಿ ಏರಿಯಾನಲ್ಲಿ ಹಾಕ್ಬಿಟ್ಟು ಅದು ಯೂನಿಫಾರ್ಮ್ಲಿ ಸ್ಪ್ರೆಡ್ ಮಾಡಬೇಕು. ಕೆಳಗಡೆಯಿಂದ ಮೇಲೆವರೆಗೂ ಯೂನಿಫಾರ್ಮ್ಲಿ ಒಂದು ಥಿನ್ ಲೇಯರ್ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲೆಲ್ಲಿ ಎಕ್ಸ್ಪೋಸ್ ಸ್ಕಿನ್ ಇದೆ ಅಲ್ಲೆಲ್ಲ ಕವರ್ ಮಾಡಬೇಕು. ಬರೀ ಮುಖಕ್ಕೆ ಮಾತ್ರ ಉಪಯೋಗಿಸಿ ಪ್ರಯೋಜನ ಇಲ್ಲ. ಅದು ಅಪ್ಲೈ ಮಾಡಿದ ಮೇಲೆ ಅಟ್ಲೀಸ್ಟ್ 10 ನಿಮಿಷ ವೇಟ್ ಮಾಡಬೇಕು ಅದನ್ನು ಅಫೆಕ್ಟ್ ಆಗೋಕ್ಕೆ. ಅದು ಕೆಮಿಕಲ್ ಸನ್ ಬ್ಲಾಕ್ ಇದ್ರೆ, ಫಿಸಿಕಲ್ ಸನ್ ಬ್ಲಾಕ್ ಅಲ್ಲಿ ಹಾಕಿದ ತಕ್ಷಣ ಹೊರಗೆ ಆಚೆ ಹೋಗಬಹುದು. ಬಟ್ ನಾರ್ಮಲಿ ನಾವು ಅಡ್ವೈಸ್ ಮಾಡೋದು ಸನ್ ಬ್ಲಾಕ್ ಅಟ್ಲೀಸ್ಟ್ ಹೊರಗಡೆ ಹೋಗೋದು ಒಂದು 10 ನಿಮಿಷ ಮುಂಚೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ನಾವು ಆಚೆ ಹೋಗಬೇಕು. ಮನೆಯಲ್ಲಿರುವಾಗಲೂ ಸನ್ಸ್ಕ್ರೀನ್ ಬಳಸಬೇಕಾ? ನಿಮಗೆ ದೊಡ್ಡ ದೊಡ್ಡ ವಿಂಡೋಸ್ ಇದ್ರೆ ತುಂಬಾ ಈ UV ರೇಡಿಯೇಷನ್ ಮನೆ ಒಳಗಡೆ ಬರುತ್ತೆ. UVA ರೇಡಿಯೇಷನ್ ಪೆನೆಟ್ರೇಟ್ಸ್ ಥ್ರೂ ದ ಗ್ಲಾಸ್ ಪೇನ್ಸ್, ವಿಂಡೋ ಪೇನ್ಸ್. ಗಾಡಿ ಒಳಗಡೆ UV ಸನ್ ಪ್ರೊಟೆಕ್ಷನ್ ಗ್ಲಾಸ್ಗೆ ಇರಲಿಲ್ಲ ಆದರೆ ಗಾಡಿ ಒಳಗಡೆ ನಾವು ಟ್ರಾವೆಲ್ ಮಾಡುವಾಗ UV ಪ್ರೊಟೆಕ್ಷನ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಗಾಡಿಯಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಮನೆ ಒಳಗಡೆ ಸನ್ ಬ್ಲಾಕ್ ಹಚ್ಚಲೇಬೇಕು. ಸನ್ಸ್ಕ್ರೀನ್ ಒಂದ್ ವೇಳೆ ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ? ಸನ್ಸ್ಕ್ರೀನ್ ಬಳಸಿಲ್ಲ ಆದರೆ ನಮಗೆ ಚರ್ಮಕ್ಕೆ ಅತ್ಯಂತ ರೀತಿಯ ಡ್ಯಾಮೇಜ್ ಆಗಬಹುದು ಈ ಸೂರ್ಯದ ಕಿರಣಗಳಿಂದ. ಅದು ನಮಗೆ ಎಪಿಡರ್ಮಲ್ ಡ್ಯಾಮೇಜ್ ಉಂಟಾಗಬಹುದು, ಡರ್ಮಲ್ ಡ್ಯಾಮೇಜ್ ಉಂಟಾಗಬಹುದು. ಎಪಿಡರ್ಮಲ್ ಡ್ಯಾಮೇಜ್ ಅಂದರೆ ನಮಗೆ ಇಮಿಡಿಯೇಟ್ ಆಗಿ ಟ್ಯಾನ್ ಆಗುತ್ತೆ, ಡ್ರೈನೆಸ್ ಬರಬಹುದು, ಮತ್ತು ಸನ್ ಅಲರ್ಜಿ ಬರಬಹುದು, ರ್ಯಾಷಸ್ ಬರಬಹುದು, ಕೆಂಪಾಗುತ್ತೆ, ಉರಿ ಬರಬಹುದು, ಕೆಲವರಿಗೆ ಬ್ಲಿಸ್ಟ್ರಿಂಗ್ ಆಗಬಹುದು ಸನ್ ಬರ್ನಿಂದ. ಮತ್ತು ಫೋಟೋ ಮೆಲನೋಸಿಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ, ಅದು ಸಣ್ಣಲ್ಲಿ ಹೋದ್ಮೇಲೆ ಪಿಗ್ಮೆಂಟೇಷನ್ ಬರಬಹುದು. ಮತ್ತು ಈ ಡೀಪರ್ ಪೆನೆಟ್ರೇಟಿಂಗ್ ರೇಡಿಯೇಷನ್ UVA ವೇವ್ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದರಿಂದ ಈ ಚರ್ಮದ ಡ್ಯಾಮೇಜ್ ಸ್ವಲ್ಪ ಕೆಳಗಡೆ ತನಕ ಹೋಗಬಹುದು. ಅದರಿಂದ ರಿಂಕಲ್ಸ್ ಬರಬಹುದು, ಫೈನ್ ಲೈನ್ಸ್ ಬರಬಹುದು, ಫ್ರೆಕಲ್ಸ್, ಲೆಂಟಿಜನ್, ಸನ್ ಸ್ಪಾಟ್ಸ್ ಆ ಥರದ ಕಾಯಿಲೆಗಳೆಲ್ಲ ಬರಬಹುದು. ಸನ್ಸ್ಕ್ರೀನ್ ಮುಖಕ್ಕೆ ಮಾತ್ರ ಬಳಸಬೇಕಾ? ಸನ್ ಬ್ಲಾಕ್ ಯೂನಿಫಾರ್ಮ್ಲಿ ಪ್ರತಿಯೊಂದು ಅಂಗ ಯಾವುದೆಲ್ಲ ನಮ್ದು ದೇಹದ ಭಾಗ ಎಕ್ಸ್ಪೋಸ್ ಆಗುತ್ತೋ ಅದೆಲ್ಲ ಸನ್ ಬ್ಲಾಕ್ ಇಂದ ಕವರ್ ಮಾಡಬೇಕು. ಕಿವಿ, ಕೈಯು, ಕಾಲು ಎಲ್ಲ ಜಾಗನಲ್ಲೂ ಸನ್ ಬ್ಲಾಕ್ ಹಚ್ಚಬೇಕು, ಮುಖ ಮಾತ್ರ ಅಲ್ಲ. ಯಾವ ಸನ್ಸ್ಕ್ರೀನ್ ಬಳಕೆಗೆ ಯೋಗ್ಯ? ಸನ್ ಬ್ಲಾಕ್ ಹಚ್ಚಿದ್ರೆ ಅದು ತಕೊಳ್ಳೋದು ಟೈಮಲ್ಲಿ ಅದು ನಾನ್ ಕಾಮಿಡೋಜೆನಿಕ್ ಇದೆಯಾ ಅಂತ ವಿ ಹ್ಯಾವ್ ಟು ಪೇ ಅಟೆನ್ಷನ್. ಯಾಕೆಂದ್ರೆ ಸನ್ ಬ್ಲಾಕ್ ಹಚ್ಚಿದ ಮೇಲೆ ನಮಗೆ ಪಿಂಪಲ್ಸ್ ಬರಬಾರ್ದು. ಫ್ರೇಗ್ರೆನ್ಸ್ ಫ್ರೀ ಸನ್ ಬ್ಲಾಕ್ ಉಪಯೋಗಿಸಬೇಕು, ಯಾಕೆಂದ್ರೆ ಫ್ರೇಗ್ರೆನ್ಸ್ ಇಂದ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಪಿಗ್ಮೆಂಟೇಷನ್ ಎಲ್ಲ ಬರುತ್ತೆ. ಮತ್ತೆ ನಾನ್ ಕೆಮಿಕಲ್ ಫ್ರೀ ಸನ್ ಬ್ಲಾಕ್ ಉಪಯೋಗಿಸಿದ್ರೆ ಒಳ್ಳೆಯದು, ಯಾಕೆಂದ್ರೆ ಕೆಲ ಸನ್ ಬ್ಲಾಕ್ ಅಲ್ಲಿ ಕೆಮಿಕಲ್ಸ್ ಇರುತ್ತೆ, ಕೆಮಿಕಲ್ಸ್ ಇಂದ ನಮಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಉಂಟಾಗಬಹುದು. ಸೊ ಫಿಸಿಕಲ್ ಸನ್ ಬ್ಲಾಕ್ ಉಪಯೋಗಿಸಿದ್ರೆ ಒಳ್ಳೆಯದು. ಸಣ್ಣ ಮಕ್ಕಳಿಗೂ ಸನ್ಸ್ಕ್ರೀನ್ ಬಳಸುವಂತ ಅವಶ್ಯಕತೆ ಇದೆಯಾ? ಸಣ್ಣ ಮಕ್ಕಳಿಗೂ ಸನ್ ಬ್ಲಾಕ್ ಉಪಯೋಗಿಸೋದು ತುಂಬಾ ಮುಖ್ಯವಾದದ್ದು, ಯಾಕೆಂದ್ರೆ ಈ ಸನ್ ಡ್ಯಾಮೇಜ್ ಸಣ್ಣ ಮಕ್ಕಳಿಗೆ ಸ್ವಲ್ಪ ಬೇಗ ದೊಡ್ಡವರಿಗಿಂತ ಜಾಸ್ತಿ ಆಗುತ್ತೆ. ಸೊ ರೈಟ್ ಫ್ರಮ್ ಚಿಲ್ಡ್ರನ್ 8 months 10 months ಇಂದ ಹೊರಗಡೆ ಕರ್ಕೊಂಡು ಹೋಗುವಾಗ ಸನ್ ಬ್ಲಾಕ್ ಚೆನ್ನಾಗಿ ಫಿಸಿಕಲ್ ಸನ್ ಬ್ಲಾಕ್ ಸ್ಪೆಷಲಿ ಮೆಂಟ್ ಫಾರ್ ಚಿಲ್ಡ್ರನ್ ಉಪಯೋಗಿಸಬೇಕು. ರಾತ್ರಿಯೂ ತ್ವಚೆಯಲ್ಲಿ ಸನ್ಸ್ಕ್ರೀನ್ ಉಳಿದ್ರೆ ಅಪಾಯವಾಗುತ್ತಾ? ಸನ್ ಬ್ಲಾಕ್ ಹಚ್ಚಿದ ಮೇಲೆ ಮಲಗೋದ ಟೈಮಲ್ಲಿ ಅದನ್ನು ಚೆನ್ನಾಗಿ ಕ್ಲೆನ್ಸಿಂಗ್ ಮಿಲ್ಕ್ ಇಂದ ತೆಗೆಯಬೇಕು. ಯಾಕೆಂದ್ರೆ ಒಳ್ಳೆ ಸನ್ ಬ್ಲಾಕ್ಸ್ ಮೋಸ್ಟ್ ಆಫ್ ದೆಮ್ ಆರ್ ವಾಟರ್ ಪ್ರೂಫ್. ಸೊ ಅದು ತೆಗೆದಿಲ್ಲ ಆದ್ರೆ ಆ ಸನ್ ಬ್ಲಾಕ್ ಇಂದ ಈ ಕೆಮಿಕಲ್ಸ್ ಇದ್ರೆ ಅದರದ್ದು ಡ್ಯಾಮೇಜ್ ಎಲ್ಲ ಉಂಟಾಗಬಹುದು. ಸನ್ ಬ್ಲಾಕ್ ಚೆನ್ನಾಗಿ ತೆಗೆದ್ಬಿಟ್ಟು ಮತ್ತೆ ಮುಖ ತೊಳೆದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಲ್ಲಾದ್ರೆ ರಿಪೇರ್ ಕ್ರೀಮ್ ಆರ್ ಡಿಟ್ಯಾನಿಂಗ್ ಕ್ರೀಮ್ ಹಚ್ಬಿಟ್ಟು ಮಲಗಬೇಕು. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಡಾಕ್ಟರ್ ಫಾತಿಮಾ ಅವರ ಸಲಹೆ. ಇನ್ನು ಯಾವುದಕ್ಕೂ ಕೂಡ ಅಂದ್ರೆ ಸನ್ಸ್ಕ್ರೀನ್ಗೂ ಕೂಡ ನಮ್ಮ ಮೈ ಒಡ್ಲಿಲ್ಲ ಅಂತಂದ್ರೆ ಅಕಸ್ಮಾತ್ ಏನಾದರೂ ತೊಂದರೆಗಳಾದಂತಹ ಸಂದರ್ಭದಲ್ಲಿ ಹೆಚ್ಚು ಬಿಸಿಲಿನಲ್ಲಿ ಅಡ್ಡಾಡಿದ್ರೆ ಅಥವಾ ಇವಾಗ ಏನಾದ್ರು ಟೂರ್ ಗೀರ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಚರ್ಮ ಕಪ್ಪಾಗ್ಬಿಟ್ರೆ ಅದಕ್ಕೆ ವೈಜ್ಞಾನಿಕವಾದಂತಹ ಒಂದು ಟ್ರೀಟ್ಮೆಂಟ್ ಕೂಡ ಇದೆ, ಅದೇ ಡಿಟ್ಯಾನಿಂಗ್ ಟ್ರೀಟ್ಮೆಂಟ್. ಬಿರು ಬೇಸಿಗೆಯಲ್ಲಿ ಚರ್ಮದ ಕಾಂತಿ ಹಾಳಾಗಿದ್ರೆ, ಬಿಸಿಲ ಧಗೆಗೆ ಚರ್ಮ ಟ್ಯಾನ್ ಆಗಿದ್ರೆ ಈ ಡಿ-ಟ್ಯಾನ್ ಟ್ರೀಟ್ಮೆಂಟ್ ನಿಮಗೆ ನೆರವಾಗುತ್ತೆ. ಡಿ-ಟ್ಯಾನ್ ಟ್ರೀಟ್ಮೆಂಟ್ನಲ್ಲಿ ಮೊದಲಿಗೆ ಮುಖಕ್ಕೆ ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಚಿ ಮುಖ ಸ್ವಚ್ಛಗೊಳಿಸಬೇಕು. ಆನಂತರ ಸ್ಕಿನ್ ರೇಡಿಯನ್ಸ್ ಮಾಡಲಾಗುತ್ತೆ. ಇದರಲ್ಲಿ ಮೊದಲಿಗೆ ಪಾಲಿಶಿಂಗ್ ಸ್ಕ್ರಬ್ ಉಪಯೋಗಿಸಿ ವೈಟಮಿನ್ ಸಿ, ಬಯೋಗ್ಲೋ ಸೀರಮ್, ಸ್ಕಿನ್ ಲೈಟನಿಂಗ್ ಸೀರಮ್,
ಸ್ಕಿನ್ ರಿಪೇರಿಂಗ್ ಸೀರಂ ಇವೆಲ್ಲವನ್ನು ವೈಜ್ಞಾನಿಕ ಸಲಕರಣೆ ಬಳಸಿ ಚರ್ಮದ ಒಳಭಾಗಕ್ಕೆ ತಲುಪುವಂತೆ ಮಾಡಲಾಗುತ್ತೆ. ಆನಂತರ ಅಲ್ಟ್ರಾಸಾನಿಕ್ ಮಸಾಜ್. ಇದು ಚರ್ಮದ ಒಳಭಾಗದ ಟಾಕ್ಸಿನ್ಸ್ ಮತ್ತು ರಕ್ತ ಪರಿಚಲನೆಗೆ ಸಹಾಯಕವಾಗುತ್ತೆ. ಈ ಮಸಾಜ್ ಮುಗಿದ ನಂತರ ಹೈಡ್ರೇಟಿಂಗ್ ಡಿಟ್ಯಾನಿಂಗ್ ಪ್ಯಾಕ್ ಹಚ್ಚಲಾಗುತ್ತೆ. ಇದು ಹಾಳಾಗಿರುವ ಚರ್ಮವನ್ನ ಸರಿಪಡಿಸಲು, ತ್ವಚೆಗೆ ಹೊಳಪು ತರಲು ಸಹಾಯಕ. ಹತ್ತು ನಿಮಿಷದ ನಂತರ ಪ್ಯಾಕ್ ತೆಗೆದು ಚರ್ಮಕ್ಕೆ ಒಳ್ಳೆಯ ಹೈಡ್ರೇಷನ್ ಆಕ್ಸಿಜನೇಷನ್ ನೀಡಲಾಗುತ್ತೆ. ಈ ಡಿಟ್ಯಾನ್ ಟ್ರೀಟ್ಮೆಂಟ್ ಮುಗಿದ ನಂತರ ಕೊನೆಯಲ್ಲಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯಿಶ್ಚರೈಸರ್ ಹಚ್ಚಲಾಗುತ್ತೆ. ಈ ವೈಜ್ಞಾನಿಕ ಡಿಟ್ಯಾನ್ ಟ್ರೀಟ್ಮೆಂಟ್ ದಣಿದ ಚರ್ಮಕ್ಕೆ ಲೈಫ್ ನೀಡುತ್ತದಷ್ಟೇ ಅಲ್ಲದೆ ಟ್ಯಾನಿಂಗ್ ತೆಗೆದು ತ್ವಚೆಯ ತಾಜಾತನ ಮತ್ತೆ ಹೊಳಪು ಹೆಚ್ಚಿಸುತ್ತೆ. ಇನ್ನು ನಮಗೆ ಕ್ಲಿನಿಕ್ಗಳಿಗೆ ಹೋಗಿ ಇಂಥ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ಏನ್ ಮಾಡಬಹುದು, ಮನೆಯಲ್ಲಿ ಟ್ಯಾನಿಂಗ್ ನ ಹೇಗೆ ಹೋಗ್ಲಾಡಿಸ್ಕೊಳ್ಬಹುದು, ಸುಂದರ ತ್ವಚೆನ ಹೇಗೆ ಪಡಿಬಹುದು ಅನ್ನೋರಿಗೆ ಇಲ್ಲಿದೆ ಕೆಲವು ಸಲಹೆ. ಮನೆಯಲ್ಲಿ ಸುಲಭವಾಗಿ ಸಿಗೋ ಪದಾರ್ಥಗಳನ್ನ ಬಳಸಿ ಯಂಗ್ ಮತ್ತು ಸುಂದರ ತ್ವಚೆಯನ್ನ ಹೊಂದಬಹುದು. ಟ್ಯಾನಿಂಗ್ ಸಮಸ್ಯೆಯನ್ನ ಸುಲಭವಾಗಿ ಹೋಗಲಾಡಿಸಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಗೋಧಿ ಹಿಟ್ಟು, ಅರಿಶಿಣ, ಜೇನು, ಸೋಯಾ ಮಿಲ್ಕ್, ಮೊಸರು. ಸಿಪ್ಪೆಯ ಸಮೇತ ಆಲೂಗಡ್ಡೆಯನ್ನ ತುರಿದಿಟ್ಟುಕೊಂಡು ಅದರ ರಸವನ್ನ ತೆಗೆಯಬೇಕು. ಅದಕ್ಕೆ ಗೋಧಿ ಹಿಟ್ಟು, ಅರಿಶಿಣ, ಜೇನು ಹನಿ, ಸೋಯಾ ಮಿಲ್ಕ್ ಸೇರಿಸಿ ಚೆನ್ನಾಗಿ ಕಲಸಬೇಕು. ಆನಂತರ ಮೊಸರು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು. ಕೊನೆಯಲ್ಲಿ ನಿಂಬೆ ರಸ ಸೇರಿಸಿ ಕಲಸಬೇಕು. ಈ ಪೇಸ್ಟ್ ಅನ್ನ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ತೆಗೆಯಬೇಕು. ಈಗಂತೂ ಬೇಸಿಗೆ ತಡಿಲಿಕ್ಕಾಗ್ತಾ ಇಲ್ಲ, ಸೂರ್ಯನ ಕಿರಣಗಳು ಗಾಢವಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮುಂಜಾಗ್ರತೆಗಳನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ ನ ನೋಡೋಣ. ಬಿಸಿಲಿನಲ್ಲಿ ಕಡ್ಡಾಯವಾಗಿ ಛತ್ರಿಯನ್ನ ಬಳಸಿ, ಅದು ಕೂಡ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಗಾಢವಾದ ಬಿಸಿಲಿನ ಕಿರಣಗಳಿರೋದ್ರಿಂದ ಕಡ್ಡಾಯವಾಗಿ ಅಂತಹ ಸಂದರ್ಭದಲ್ಲಿ ಛತ್ರಿ ಬಳಸಿ. ಬಿಸಿಲಲ್ಲಿ ಹೆಚ್ಚು ಓಡಾಡುವಂತಹ ಬಿದ್ದಂತಹ ಸಂದರ್ಭದಲ್ಲಿ ಫುಲ್ ಸ್ಲೀವ್ ಇರುವಂತಹ ಬಟ್ಟೆಗಳನ್ನ ಧರಿಸಿ. ಇದರಿಂದ ಟ್ಯಾನಿಂಗ್ ಅನ್ನ ಹೋಗ್ಲಾಡಿಸಬಹುದು, ಟ್ಯಾನಿಂಗ್ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಬೇಸಿಗೆಯಲ್ಲಿ ಹೆಚ್ಚೆಚ್ಚು ನೀರು ಕುಡಿರಿ, ಇದರಿಂದ ದೇಹ ತಂಪಾಗುತ್ತೆ. ಚರ್ಮದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಚರ್ಮದ ಆರೋಗ್ಯಕ್ಕೆ ತಾಜಾ ಹಣ್ಣು ತರಕಾರಿಗಳನ್ನ ಹೆಚ್ಚೆಚ್ಚಾಗಿ ಸೇರಿಸಿ. ಬೇಸಿಗೆ ಕಾಲದಲ್ಲಿ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೆಯದು. ದ್ರಾಕ್ಷಿ ಹಣ್ಣಿನಲ್ಲಿ ಏನೇನಿದೆ ಅಂತಂದ್ರೆ ಸನ್ ಪ್ರೊಟೆಕ್ಷನ್ ಅಂಶ ಇರುತ್ತೆ. ಅದು ಕೂಡ ದ್ರಾಕ್ಷಿ ಹಣ್ಣಿನ ಬೀಜದಲ್ಲಿ ಈ ಒಂದು ಅಂಶ ಹೆಚ್ಚಾಗಿರುತ್ತೆ. ಆದ್ರಿಂದ ದ್ರಾಕ್ಷಿ ಹಣ್ಣನ್ನ ಬೇಸಿಗೆಯಲ್ಲಿ ಹೆಚ್ಚು ಬಳಸೋದು ಸೂಕ್ತ. ಕಲ್ಲಂಗಡಿಯಲ್ಲಿ ಡಿ ಟ್ಯಾನಿಂಗ್ ಮತ್ತೆ ಸನ್ ಪ್ರೊಟೆಕ್ಟಿಂಗ್ ಏಜೆಂಟ್ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ರಾಮಬಾಣವ ಕೆಲಸ ಮಾಡುತ್ತೆ. ಇನ್ನು ಇವತ್ತಿನ ಲೇಡೀಸ್ ಕ್ಲಬ್ನ 5 ಸೂಪರ್ ಟಿಪ್ಸ್ ನ ನೋಡೋಣ. ಮೂರ್ಛೆ ರೋಗ ಇರುವಂತವರು 10 ನಿಮಿಷಕ್ಕಿಂತ ಹೆಚ್ಚೊತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ, ತಡ ಮಾಡಬೇಡಿ. ನವಜಾತ ಶಿಶುವಿಗೆ ಮೆಳ್ಳಗಣ್ಣಿದ್ರೆ ನೇತ್ರ ತಜ್ಞರನ್ನ ಕೂಡಲೇ ಸಂಪರ್ಕಿಸಿ. ಮೆಳ್ಳಗಣ್ಣು ಅದೃಷ್ಟದ ಸಂಕೇತ ಅಂತ ಭಾವಿಸೋದು ತಪ್ಪು ತಿಳುವಳಿಕೆ. ಮಕ್ಕಳಲ್ಲಿ ಹೃದಯ ರಂಧ್ರದ ಸಮಸ್ಯೆ ಈಗ ತೀರಾನೇ ಸಾಮಾನ್ಯ. ಹೀಗಾಗಿ ಮಗುವನ್ನ ಶಾಲೆಗೆ ಸೇರಿಸುವುದಕ್ಕೂ ಮೊದಲು ಒಮ್ಮೆ ಹೃದಯದ ತಪಾಸಣೆಯನ್ನ ಕಡ್ಡಾಯವಾಗಿ ಮಾಡಿಸಿ. ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನ ಸೇರಿಸೋದ್ರಿಂದ ಹಣ್ಣಲ್ಲಿರುವಂತಹ ಸಂಪೂರ್ಣ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ. ಹಾಗೇನೆ ತೂಕ ಇಳಿಸೋದಕ್ಕೂ ಕೂಡ ಇದು ಸಹಾಯಕ. ಇನ್ನು ಪ್ರತಿನಿತ್ಯ 50 ml ಶುದ್ಧೀಕರಿಸಿದ ಗೋಮೂತ್ರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ದೇಹದಲ್ಲಿರುವಂತಹ ವಿಷಾಣುಗಳನ್ನ ಹೊರಹಾಕುವ ಶಕ್ತಿ ಗೋಮೂತ್ರಕ್ಕಿದೆ. ಇದು ಈ ಹೊತ್ತಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮ. ಇನ್ನು ನಾಳೆ ಮತ್ತಷ್ಟು ಹೊಸ ವಿಷಯವನ್ನು ಹೊತ್ತು ಸಾಕಷ್ಟು ಟಿಪ್ಸ್ ನ ನೀಡೋದಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.